ಚಿತ್ರದುರ್ಗ ಕೋಟೆ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ಕೋಟೆಗಳಲ್ಲಿ ಒಂದು. ಇದು ಕಲ್ಲಿನ ಕೋಟೆ ಎಂದು ಪ್ರಸಿದ್ಧಿ ಪಡೆದಿದೆ. ಕೋಟೆಯೊಳಗೆ ಹಲವು ದೇವಾಲಯಗಳು, ಗುಹೆಗಳು, ನೀರಿನ ಕೆರೆಗಳು, ಗುಪ್ತ ಮಾರ್ಗಗಳು ಹಾಗೂ ಬಂದೀಖಾನೆ, ಜೈಲುಗಳೂ ಇವೆ. ಚಿತ್ರದುರ್ಗ ಕೋಟೆಯ ವಿಶೇಷತೆಗಳನ್ನು ಹೇಳಿದರೆ ಅದರಲ್ಲಿ 3 ಪ್ರಮುಖ ಸ್ಥಳಗಳನ್ನು ತಪ್ಪದೇ ಉಲ್ಲೇಖ ಮಾಡಬೇಕು: ಒಂಟಿಕಲ್ಲು, ಬಸವಣ್ಣ ಪ್ರತಿಮೆ ಮತ್ತು ಬಂದೀಖಾನೆ. ಚಿತ್ರದುರ್ಗ ಕೋಟೆ ಇದನ್ನು ಎಲಿಮೆಂಟರಿ ಕೋಟೆ ಅಥವಾ ಸಪ್ತದ್ವಾರ ಕೋಟೆ ಎಂದೂ ಕರೆಯುತ್ತಾರೆ. ಕಲ್ಲಿನ ಬೆಟ್ಟದ ಮೇಲೆ ನಿರ್ಮಿಸಿದ ಬಲಿಷ್ಠ ಕೋಟೆ. ಹೈದರಾಳಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ದೊಡ್ಡ ಯುದ್ಧಗಳು ನಡೆದವು. ಒಂಟಿಕಲ್ಲು ಬಸವಣ್ಣ ಕೋಟೆಯೊಳಗೆ ಒಂಟಿಕಲ್ಲು ಅಂದರೆ ಒಂದು ದೊಡ್ಡ ಏಕಶಿಲಾ ಬಂಡೆ ಇದೆ. ಅದೇ ಬಂಡೆಯ ಹತ್ತಿರ ಬಸವೇಶ್ವರನ ಅಂದರೆ ನಂದಿ ಅಥವಾ ಬಸವಣ್ಣನ ಮೂರ್ತಿ ಇದೆ. ಸ್ಥಳೀಯರು ಇದನ್ನು ಒಂಟಿಕಲ್ಲಿನ ಬಸವಣ್ಣ ಎಂದು ಕರೆಯುತ್ತಾರೆ. ಈ ಬಸವಣ್ಣ ಮೂರ್ತಿ ದೊಡ್ಡದು. ಅದನ್ನು ಒಂದೇ ಶಿಲೆಯಿಂದಲೇ ಕೆತ್ತಲಾಗಿದೆ. ಹಬ್ಬ, ಜಾತ್ರೆಯ ಸಮಯದಲ್ಲಿ ಭಕ್ತರು ಇಲ್ಲಿ ವಿಶೇಷ ಪೂಜೆಗಳನ್ನು ಮಾಡುತ್ತಾರೆ. ಚಿತ್ರದುರ್ಗ ಕೋಟೆಯ ಬಂದೀಖಾನೆ ಕೋಟೆಯೊಳಗಿನ ಒಂದು ಭಾಗವನ್ನು ಬಂದೀಖಾನೆ ಅಂದರೆ ಜೈಲುಯಾಗಿ ಬಳಸಲಾಗುತ್ತಿತ್ತು. ಅಲ್ಲಿ ಶತ್ರುಗಳನ್ನು ಬಂಧಿಸುವುದಕ್ಕೂ ಅಪರಾಧಿಗಳನ್ನು ಶಿಕ್ಷಿಸಲು ಕೂಡ ಬಳಸಲಾಗುತ್ತಿತ್ತು. ಕಲ್ಲಿನಿಂದ ಕಟ್ಟಲ್ಪಟ್ಟ ಸಣ್ಣ ಕೊಠಡಿಗಳು, ಬಿಗಿಯಾದ ಬಾಗಿಲುಗಳು ಹಾಗೂ ಗಟ್ಟಿಯಾದ ಕಬ್ಬಿಣವ ಕಂಬಿಗಳಿಂದ ಕೂಡಿದ ಜೈಲುಗಳು ಅಲ್ಲಿ ಕಂಡುಬರುತ್ತವೆ. ಕೆಲವು ಕೊಠಡಿಗಳು ತುಂಬಾ ಚಿಕ್ಕದಾಗಿದ್ದು ಕೈದಿಗಳು ಒಳಗೆ ನಿಂತುಕೊಳ್ಳಲು ಅಥವಾ ಕುಳಿತುಕೊಳ್ಳಲು ಕಷ್ಟವಾಗುತ್ತಿತ್ತು. ಇದು ಶಿಕ್ಷೆಯ ಒಂದು ಭಾಗವಾಗಿತ್ತು. ಕೆಲವು ಜೈಲುಗಳೊಳಗೆ ಗಾಳಿಯೂ ಬೆಳಕು ಸರಿಯಾಗಿ ಬರುವುದಿಲ್ಲ. ಇದರಿಂದ ಕೈದಿಗಳಿಗೆ ಕಠಿಣ ಅನುಭವವಾಗುತ್ತಿತ್ತು. ಜನಪ್ರವಾದಿಗಳಲ್ಲಿ ಅಲ್ಲಿ ಶತ್ರುಗಳನ್ನು ಕಟ್ಟಿಹಾಕಿ ಕೆಲವು ವೇಳೆ ಪ್ರಾಣದಂಡನೆಗೂ ಒಳಪಡಿಸಲಾಗುತ್ತಿತ್ತು ಎಂದು ಹೇಳಲಾಗುತ್ತದೆ. ವಿಶೇಷವೆಂದರೆ ಕೋಟೆಯ ಬಲಿಷ್ಠ ಶಿಲಾಶೈಲಿ ಮತ್ತು ಗುಪ್ತಮಾರ್ಗಗಳು ಬಂದೀಖಾನೆಗಳನ್ನು ಇನ್ನಷ್ಟು ಭದ್ರಗೊಳಿಸಿತ್ತು.